ನಮ್ಮ ಯಡಿಯೂರಪ್ಪ ಸಾಹೇಬ್ರು ಹೇಳ್ತಾರೆ, ಕೊಟ್ಟ ಕುದುರೆಯನ್ನು ಏರದವನು ಶೂರನೂ ಅಲ್ಲ ಧೀರನೂ ಅಲ್ಲ. AICC ರಾಷ್ಟ್ರೀಯ ಅಧ್ಯಕ್ಷರು ಮಗ ಅಂತ ಒಂದೇ ಬ್ರ್ಯಾಂಡ್. 3 ವರ್ಷದಿಂದ ಗ್ರಾಮೀಣಾಭಿವೃದ್ಧಿ ಮತ್ತು ITBT ಸಚಿವರು. ನಾನು ಕೇಳ್ತೀನಿ, ಪ್ರಿಯಾಂಕಾ ಖರ್ಗೆ ಅವರೇ, ನಿಮಗೆ ಕೊಟ್ಟಿರ್ತಕ್ಕಂಥ ಇಲಾಖೆ ಭಾಳ ಪ್ರಮುಖವಾದ ಇಲಾಖೆ ಇತ್ತು. ಆ ಇಲಾಖೆಯಲ್ಲಿ ಅಸಮರ್ಥ ಸಚಿವರಾಗಿ ಕೆಲಸ ಮಾಡಿದಿರಿ. ಭಾಳಷ್ಟು ಕೆಲಸ ಇದ್ದು, ಭಾಳ ಮಹತ್ತರವಾದ ಇಲಾಖೆ. ಆ ಬೇರೆ ಇಲಾಖೆಗಳು ಮೂಗು ತೂರಿಸ್ತಕ್ಕಂಥ ಕೆಲಸನ ಮಾಡ್ತೀರಿ. ಅನಗತ್ಯವಾಗಿ 100 ವರ್ಷ RSSಗೆ. ಇದು 1925ರಲ್ಲಿ ಸ್ಥಾಪನೆಯಾದಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಇದು ದೇಶ ವಿರೋಧಿ ಚಟುವಟಿಕೆ ನಡೆಸ್ತಾ ಇಲ್ಲ, ಅನೈತಿಕ ಚಟುವಟಿಕೆ ನಡೆಸ್ತಾ ಇಲ್ಲ. ತಮ್ಮ ಪ್ರಾಣವನ್ನೇ ಒತ್ತೆ ಇಟ್ಟು ಅತಿವೃಷ್ಟಿ ಅನಾವೃಷ್ಟಿಯಲ್ಲಿ ಗಟ್ಟಿಯಾಗಿ ಮಾಡ್ತಕ್ಕಂಥ ಸಂಘ ಪರಿವಾರದ ಕಾರ್ಯಕರ್ತರನ್ನ ಬ್ಯಾನ್ ಮಾಡಬೇಕಂತ ನಿಮಗೆ ತಾಕತ್ತಿದ್ರೆ ಬ್ಯಾನ್ ಮಾಡಿರಿ. ಯಾವ ಬ್ರಿಟಿಷರ ವಿರುದ್ಧ, ಬ್ರಿಟಿಷರ ಕಾಲದಲ್ಲಿ ಹುಟ್ಟಿದಂಥ ಸಂಸ್ಥೆ ಇದು. ಏನು ಬ್ರಿಟಿಷರಿಂದ ನೋಂದಣಿ ಮಾಡ್ಕೋಬೇಕಾಯ್ತಾ? ನಿಮಗೆ ನಾಚಿಕೆ ಆಗಲ್ವಾ ಪ್ರಿಯಾಂಕಾ ಖರ್ಗೆ ಅವರೇ? ಗೃಹ ಇಲಾಖೆ ಬಹುಶಃ ಎಲ್ಲೋ ಒಂದು ಕಡೆ ಸಾಮಾಜಿಕ ಜಾಲತಾಣದಲ್ಲಿ, ಮಾಧ್ಯಮದಲ್ಲಿ ಭಾಳಷ್ಟು ಸಂಘ ಪರಿವಾರ ಭಾರತೀಯ ಜನತಾ ಪಾರ್ಟಿ ಬೈದರೆ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ನನ್ನನ್ನು ಮುಖ್ಯಮಂತ್ರಿ ಮಾಡುವಂತೆಲ್ಲ ಭ್ರಮಲೋಕದಲ್ಲಿ ಇರ್ಬೋದು. ಸ್ಪರ್ಧೆ ಸಂತೋಷ್ ಲಾಡು ನೋಡಿ, ಭಾಳಷ್ಟು ಟೀಕೆ ಮಾಡಿ ಸಚಿವ ಸ್ಥಾನ ಸಿಗಲಿಲ್ಲ. ಯಾರಾದ್ರು ಏನು ಕತೆ ಆಯಿತು? ಇವ್ರಿಗೆ ಯಾಕೆ ಕೊಟ್ಟರು? ಮಲ್ಲಿಕಾರ್ಜುನ ಖರ್ಗೆ ಮಗ ಅನ್ನೋಕ್ಕೆ. ನಾವೇ ಅದು ನಿಮ್ಮ ಪಕ್ಷದ ವೈಯಕ್ತಿಕ ವಿಚಾರ. ಯಾರು ಮುಖ್ಯಮಂತ್ರಿ ಕೈ ಬಿಡ್ತಾರೋ, ಯಾರನ್ನು ಮುಖ್ಯಮಂತ್ರಿ ಮಾಡ್ತೀರೋ, ಅಥವಾ ನೀವೇ ಮುಖ್ಯಮಂತ್ರಿ ಆಗ್ತೀರೋ, ಯಾರೋ ಸಚಿವರು ತಗೊಂತಾರೋ ಕೈ ಬಿಡ್ತಾರೋ, ಅದು ಆಂತರಿಕ ವಿಚಾರ, ಕಾಂಗ್ರೆಸ್ ಆಂತರಿಕ ವಿಚಾರ. ಆದರೆ ಕುರ್ಚಿ ಕಚ್ಚಾಟದಲ್ಲಿ ಗಂಡ ಹೆಂಡತಿ ಮಧ್ಯೆ ಕೂಸು ಬಡವಾತ ನನಗೆ. ಒಂದು ಕಡೆ ರಾಜ್ಯದಲ್ಲಿ ರಸಗೊಬ್ಬರದ ಕೊರತೆ, ಇವರ ಆಂತರಿಕ ಕಚ್ಚಾಟದಲ್ಲಿ. ನಾನು ಕೇಳ್ತೀನಿ ಪ್ರಿಯಾಂಕಾ, ಇನ್ನೂ 2-3 ವರ್ಷ ಮಾತಾಡ್ತೀನಿ. ಪ್ರಿಯಾಂಕಾ ಖರ್ಗೆ ಅವರೇ, ಈ ರಾಜ್ಯದಲ್ಲಿ ಮಟ್ಕ ತಂದೆ ಆದ್ರಿ ಮಳೆಯಲ್ಲಿ ಅಣಬೆ ಹೆಂಗೆ ತಲೆ ಎತ್ತವಲ್ಲ ಹಂಗೆ ಎತ್ತದವೆ. ಇದ್ರ ಬಗ್ಗೆ ಗಮನ ಹರಿಸ್ರಿ. ಡ್ರಗ್ಸ್ ಮಾಫಿಯಾ, ಇದ್ರ ಬಗ್ಗೆ ಗಮನ ಹರಿಸ್ರಿ. ಬರೀ ಕೇವಲ ಹೊನ್ನಾಳಿ ದಾವಣಗೆರೆ ಅಂತ ಹೇಳ್ತಲ್ಲ, ಕಳೆದ 15-20 ದಿವಸಗಳಿಂದ ನಾವು IG ಅವರಿಗೆ, SP ಅವ್ರಿಗೆ ಕರೆ ಮಾಡಿದ್ದೀವಿ. ಇಲ್ಲೇನಾಗಿದ್ದಾವೆ ಹೇಳಿದ ತಕ್ಷಣ ಅವರೇ ಮಾಡ್ತಾರೆ, ಅಲ್ಲಿ ಲೋಕಲ್ ಪೊಲೀಸ್ನವ್ರಿಗೆ ಹೇಳ್ತಾರೆ. ಲೋಕಲ್ ಪೊಲೀಸ್ನವ್ರ ಜೊತೆಗೆ ಇವ್ರು ಎಲ್ಲೆಲ್ಲಿ ಆಡಿಸ್ತಾರೆ, ಗುಡ್ಡ ಗಾಡುಗಳು, ಬೆಟ್ಟಗಳು, ಅಲ್ಲಿ ಕೋಟ್ಯಾಂತರ ರೂಪಾಯಿ ಟರ್ನ್ ಓವರ್ ಆಗುತ್ತೆ. ಇವತ್ತು ರೈತ ಬಿತ್ತನೆ ಬೀಜ ರಸಗೊಬ್ಬರ ತಾನಕ್ಕೆ ದುಡ್ಡು ಕೊಡಲ್ಲ, ಯಾರು ಸಾಲ ಕೊಡಲ್ಲ. ಅದೇ ಅನೈತಿಕ ಚಟುವಟಿಕೆಗಳಿಗೆ ಕೋಟ್ಯಾಂತರ ರೂಪಾಯಿ ಒಂದು ದಿವಸಕ್ಕೆ ಟರ್ನ್ ಓವರ್ ಆಗುತ್ತೆ. ಇದನ್ನು ಕಂಟ್ರೋಲ್ ಮಾಡಿರಿ ಖರ್ಗೆ ಅವರೇ, ಪ್ರಿಯಾಂಕಾ ಖರ್ಗೆ ಅವರೇ. ಇವರು ಮೋಹನ್ ಭಾಗವತರು ಪತ್ರ ಬರ್ತಾರೆ. ಅರೆ ನಾನು ಕೇಳ್ತೀನಿ, ಆಯಿತು ಪ್ರಿಯಾಂಕಾ ಖರ್ಗೆ ಅವರೇ, ಹಿಂದೆ ನಿಮ್ಮ ಆಸ್ತಿ ಎಷ್ಟಿತ್ತು, ಇವತ್ತು ಎಷ್ಟಾಗಿದೆ ಲೆಕ್ಕ ಕೊಡ್ತೀರಾ? ಇದು ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಯಾರಿಗೆ ಸನಾತನ ಹಿಂದೂ ಧರ್ಮ ಉಳಿಸ್ತಕ್ಕಂಥವ್ರು, ಭಾರತ ಮಾತೆ ಗೌರವ ಬಂದಿದೆ ಅಂದರೆ ಅದು RSS ಅಂತ ನಾವು ಧೈರ್ಯವಾಗಿ ಗಟ್ಟಿಯಾಗಿ ಹೇಳ್ತೀವಿ. ಇದ್ರ ಬಗ್ಗೆ ಟೀಕೆ ಮಾಡ್ತಕ್ಕಂಥ ನೈತಿಕ ಹಕ್ಕಿಲ್ಲ, ರಿಜಿಸ್ಟರ್ ಮಾಡಿಸಬೇಕು. ಅರೆ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಭಯೋತ್ಪಾದಕ ಸಂಸ್ಥೆಗಳು PFI ಇರ್ಬೋದು, SDFI ಇರ್ಬೋದು, ಯಾವ ಸಂಘಟನೆಗಳು ರಿಜಿಸ್ಟರ್ ಆಗಿದ್ದಾವೆ ಅವನ್ನ ಬ್ಯಾನ್ ಮಾಡಿರಿ. ನಿಮಗೆ ತಾಕತ್ತಿಲ್ಲ. ಹಿಂದೂಗಳು ಮಾರಣಾಂತಿಕ ಹಲ್ಲೆ ಆಗ್ತಾ ಇದ್ದಾರೆ, ಬರ್ಬರ ಹತ್ಯೆ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ನೀವು ಗೃಹ ಇಲಾಖೆ ಉತ್ತಮವಾದ ಕೆಲಸ ಮಾಡಿರಿ. ನೀವೇನಾದರೂ ಪದೇ ಪದೇ ಹಿಂದೂಗಳ ವಿರುದ್ಧವಾಗಿ, ಹಿಂದೂಗಳ ಭಾವನೆಗಳು ಕೆಣಕ್ತಕ್ಕಂಥ ಕೆಲಸವನ್ನು ಮಾಡಿದರೆ ಜನ ನಿಮಗೆ ತಕ್ಕ ಪಾಠವನ್ನು ಕಲಿಸ್ತಾರೆ. ನಾವ್ಯಾರು ಅಲ್ಪಸಂಖ್ಯಾತ ವಿರೋಧಿಗಳಲ್ಲ. ಭಾರತ್ ಮಾತೆಗೆ ಜೈನರನ್ನು ಗೌರವಿಸ್ತೀವಿ. ವಿಧಾನಸೌಧ 3ನೇ ಮಾಡಿಯಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತೇಳಿ ಕೂಗಿದ್ರು ಅಯೋಗ್ಯರು. FSL ವರದಿ ಬಂತು. ಏನು ಮಾಡಿದ್ರಿ ನೀವು? ಹಿಂದೂಗಳ ಜೊತೆ ಚೆಲ್ಲಾಟ ಆಡ್ತಿದ್ದೀರಾ, ಹಿಂದೂಗಳ ಭಾವನೆಗಳೇ ಧಕ್ಕೆ ತರ್ತಕ್ಕಂಥ ಕೆಲಸವನ್ನು ಮಾಡ್ತೀರಾ. ಸಹಿಸಲ್ಲ. ಹಿಂದುತ್ವದ ವಿರುದ್ಧ ಮಾತಾಡಿದರೆ, RSS ವಿರುದ್ಧ ಮಾತಾಡಿದರೆ ಪತ್ರ ಬರೀತೀರಲ್ರಿ. ನಿಮ್ಮ ಕಾರ್ಯವ್ಯಾಪ್ತಿ ಮೀರಿ ಕೆಲಸ ಮಾಡ್ತಿದ್ದೀರಿ. ಗೃಹ ಇಲಾಖೆಯಲ್ಲಿ ಮಾಫಿಯಾಗಳನ್ನ, ಭಯೋತ್ಪಾದಕರನ್ನ ಅವ್ರನ್ನ ಮಟ್ಟ ಹಾಕ್ರಿ. ಅನಗತ್ಯವಾಗಿ ಕೆಣಕಬೇಡ್ರಿ.
ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ. ಇದು ಒಳ್ಳೇದಲ್ಲ. ಇದೇ ರೀತಿ ನೀವು ಆಟ ಆಡ್ತಾ ಹೋದರೆ 2028ರಲ್ಲಿ ಸರ್ವನಾಶ ಆಗ್ತೀರಿ, ನೀವು ಸರ್ವನಾಶ ಆಗ್ತೀರಿ ಅಂತ ಹೇಳಿ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ.